ನನ್ನ ಹೆಸರು ಲಕ್ಷ್ಮಿ, ತಂದೆ ಮಲ್ಲಿಕಾರ್ಜುನ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರಕಾರಿ ಕನ್ಯಾ ಪ್ರೌಢಶಾಲೆ. ನಾನು ಮಾಡುತ್ತಿರುವ ಮಾಡೆಲ್ನ ಹೆಸರೇನೆಂದರೆ ಜೈವಿಕ ವೈದ್ಯಕೀಯ ತ್ಯಾಜ್ಯ ನಿರ್ವಹಣೆ. ಇದನ್ನು ಇಂಗ್ಲೀಷ್ನಲ್ಲಿ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಎಂದು ಕರೆಯುತ್ತೇವೆ. ತ್ಯಾಜ್ಯ ಎಂದರೆ ನಾವು ಯಾವುದೇ ಒಂದು ಪ್ರೊಸೆಸ್ ಮಾಡಿದ ನಂತರ ಏನು ಉಳಿಯುತ್ತದೆಯೋ ಅನುಪಯುಕ್ತ ವಸ್ತುಗಳನ್ನು ತ್ಯಾಜ್ಯ ಎಂದು ಕರೆಯುತ್ತೇವೆ. ದಿನನಿತ್ಯ ಜೀವನದಲ್ಲಿ ನಾವು 4 ಪ್ರಕಾರ ತ್ಯಾಜ್ಯಗಳನ್ನು ಕಾಣುತ್ತೇವೆ. ಒಂದು ಮುನ್ಸಿಪಲ್ ವೇಸ್ಟ್, ಒಂದು ಹಜಾರ್ಡ್ ವೇಸ್ಟ್, ಒಂದು ಎಲೆಕ್ಟ್ರಾನಿಕ್ ವೇಸ್ಟ್ ಮತ್ತು ಬಯೋಮೆಡಿಕಲ್ ವೇಸ್ಟ್. ಈ ಬಯೋಮೆಡಿಕಲ್ ವೇಸ್ಟ್ನಲ್ಲಿ ನಾವು ಆಸ್ಪತ್ರೆಯಲ್ಲಿ ಈ ಎಲ್ಲ ಸಾಮಗ್ರಿಗಳನ್ನು ಕಾಣುತ್ತೇವೆ. ಮಾಸ್ಕು, ಸಿರಿಂಜ್ಗಳು, ಸ್ಲೈಡ್ಸ್, ಟ್ಯಾಬ್ಲೆಟ್ಸ್ ಇವುಗಳನ್ನೆಲ್ಲ ನಾವು ಆಸ್ಪತ್ರೆಯಲ್ಲಿ ನೋಡುತ್ತೇವೆ. ಕಾಟನ್. ಆಸ್ಪತ್ರೆಯಲ್ಲಿ 5 ಬಿನ್ಗಳು ಇರುತ್ತವೆ. ಬ್ಲೂ ಕಲರ್ ಬಿನ್, ಯೆಲ್ಲೋ ಕಲರ್ ಬಿನ್, ರೆಡ್ ಕಲರ್ ಬಿನ್, ಬ್ಲ್ಯಾಕ್ ಕಲರ್ ಬಿನ್ ಮತ್ತು ವೈಟ್ ಕಲರ್ ಬಿನ್. ಯೆಲ್ಲೋ ಕಲರ್ ಬಿನ್ ಎಂದರೆ ಬಾಡಿ ಪಾರ್ಟ್ಸ್, ಕಾಟನ್ ಮೆಟೀರಿಯಲ್ಸ್, ನಾನು ಧರಿಸಿರುವಂಥ ಎಪ್ರಾನ್, ಮಾಸ್ಕ್, ಗ್ಲೌಸ್ ಇವುಗಳನ್ನೆಲ್ಲ ಇದರಲ್ಲಿ ಹಾಕುತ್ತಾರೆ. ಫೈನಲಿ ಏಜೆನ್ಸಿಯವರು ಇದನ್ನು ಕಲೆಕ್ಟ್ ಮಾಡಿಕೊಂಡು ಹೋಗಿ ಇನ್ಸಿನರೇಷನ್ ಅಂದರೆ ಸುಡುತ್ತಾರೆ. ಬ್ಲೂ ಕಲರ್ ಬಿನ್ನಲ್ಲಿ ಅಂದರೆ ಗ್ಲಾಸ್ ಬಾಟಲ್ಸ್, ಆ್ಯಂಪಲ್ಸ್, ಇಂಜೆಕ್ಷನ್ಸ್ ಇವುಗಳನ್ನೆಲ್ಲ ಇದರಲ್ಲಿ ಹಾಕುತ್ತಾರೆ. ಫೈನಲಿ ಏಜೆನ್ಸಿ ಅವರು ಇದನ್ನು ಕಲೆಕ್ಟ್ ಮಾಡಿಕೊಂಡು ಹೋಗಿ ಆಟೋಕ್ಲೇವ್ ಅಂದರೆ ವಿಲೇವಾರಿ ಮಾಡುತ್ತಾರೆ. ರೆಡ್ ಕಲರ್ ಬಿನ್ನಲ್ಲಿ ಎಂದರೆ ಬ್ಲಡ್ ಬ್ಯಾಗ್ಸ್ ಆಗಿರಬಹುದು, IV ಸೆಟ್ಸ್, IV ಕೆನರಾ, IV ಟ್ಯೂಬ್ಸ್ ಇವುಗಳನ್ನೆಲ್ಲ ರೆಡ್ ಕಲರ್ ಬಿನ್ನಲ್ಲಿ ಹಾಕುತ್ತಾರೆ. ಫೈನಲಿ ಏಜೆನ್ಸಿ ಅವರು ಇದನ್ನು ಕಲೆಕ್ಟ್ ಮಾಡಿಕೊಂಡು ಹೋಗಿ ಆಟೋಕ್ಲೇವ್ ಅಂದರೆ ವಿಲೇವಾರಿ ಮಾಡುತ್ತಾರೆ. ಈಗ ವೈಟ್ ಕಲರ್ ಬಿನ್, ಯಾವುದೇ ಒಂದು ವಸ್ತು ನಾವು ಮುಟ್ಟಿದ ನಂತರ ನಮಗೆ ಕೈ ಅಥವಾ ಕಟ್ಟಾಗುತ್ತದೆಯೋ ಅಂಥ ವಸ್ತುಗಳು ಅಂದರೆ ಬ್ರೋಕೆನ್ ಗ್ಲಾಸಸ್, ಸ್ಲೈಡ್ಸ್, ನೀಡಲ್ಸ್ ಇವುಗಳನ್ನೆಲ್ಲ ಇದರಲ್ಲಿ ಹಾಕುತ್ತಾರೆ. ಏಜೆನ್ಸಿ ಅವರು ಇದನ್ನು ಎವ್ರಿ ವೀಕ್ ಬಂದು ಇದನ್ನು ಕಲೆಕ್ಟ್ ಮಾಡಿಕೊಂಡು ಲ್ಯಾಂಡ್ ಫಿಲ್ಲಿಂಗ್ ಅಂದರೆ ಎಲ್ಲಿ ಜನ ವಾಸಿಸಲು ಅಂತಹ ಪ್ರದೇಶಕ್ಕೆ ಹೋಗಿ ನೆಲ ಅಗಿದು ಈ ವಸ್ತುವನ್ನು ಅದರಲ್ಲಿ ಹಾಕಿ ಅದರ ಮೇಲೆ ಮಣ್ಣು ಮುಚ್ಚುತ್ತಾರೆ. ಈಗ ಬ್ಲ್ಯಾಕ್ ಕಲರ್ ಬಿನ್ ಅಂದರೆ ಆಸ್ಪತ್ರೆಯಲ್ಲಿರುವಂಥ ರೋಗಿಗಳಿಗೆ ಇಟ್ಟಿರುವಂಥ ಫುಡ್ ವೇಸ್ಟ್, ಎಂಟಿ ಬಾಟಲ್ಸ್, ಟೀ ಕಪ್ಸ್ ಇವುಗಳನ್ನೆಲ್ಲ ಬ್ಲ್ಯಾಕ್ ಕಲರ್ ಬಿನ್ನಲ್ಲಿ ಹಾಕುತ್ತೇವೆ. ಈ ಭಾರತದಲ್ಲಿ 826 kg ಟನ್ಗಳಷ್ಟು ಬಯೋಮೆಡಿಕಲ್ ವೇಸ್ಟ್ ಉತ್ಪತ್ತಿಯಾಗುತ್ತದೆ. ಕರ್ನಾಟಕದಲ್ಲಿ 16.9 kg ಟನ್ಗಳಷ್ಟು ಬಯೋಮೆಡಿಕಲ್ ವೇಸ್ಟ್ ಉತ್ಪತ್ತಿಯಾಗುತ್ತದೆ. ಈ ಎಲ್ಲ ವೇಸ್ಟ್ ನಮ್ಮ ಕಲಬುರಗಿ ಆಸ್ಪತ್ರೆಯ ಬಸವೇಶ್ವರ ಆಸ್ಪತ್ರೆಯಲ್ಲಿ 750 kg ಟನ್ಗಳಷ್ಟು ಬಯೋಮೆಡಿಕಲ್ ವೇಸ್ಟ್ ಉತ್ಪತ್ತಿಯಾಗುತ್ತದೆ. ಬಯೋಮೆಡಿಕಲ್ ವೇಸ್ಟ್ ತ್ಯಾಜ್ಯ ನಿರ್ವಹಣೆ ನೀತಿಯು 2016 ಮಾರ್ಚ್ 28ರಂದು ಗೆಜೆಟ್ ಅಧಿಸೂಚನೆ ಪ್ರಕಾರ ಸೂಚಿಸಲಾಗಿದೆ. ಜೈವಿಕ ವೈದ್ಯಕೀಯ ತ್ಯಾಜ್ಯ ನಿರ್ವಹಣೆ ಇದನ್ನು ಎಲ್ಲರೂ ಪಾಲಿಸಬೇಕು. ಎಲ್ಲೆಂದರೆ ಅಲ್ಲಿ ಮೆಟಲ್ಸ್ ಹಾಕಬಾರದು. ನಮ್ಮ ಪರಿಸರವನ್ನು ಶುಚಿಯಾಗಿ ಇಟ್ಟುಕೊಳ್ಳಬೇಕು. ಆದ್ದರಿಂದ ನಮಗೆ ಯಾವುದೇ ರೋಗಗಳು ಹರಡುವುದಿಲ್ಲ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಎಲ್ಲರಿಗೂ ಧನ್ಯವಾದಗಳು.